ಹೊಸ ವರ್ಷ 2024 ಡಿಸೆಂಬರ್ ಅಂತ್ಯದ ಮೊದಲು ಈ ಕೆಲಸವನ್ನು ಮಾಡಿ. ಮುಂಬರುವ ವರ್ಷವು ನಿಮಗೆ ಮಂಗಳಕರವಾಗಿರುತ್ತದೆ. ನೀವು ಹೊಸ ವರ್ಷವನ್ನು ಉತ್ತಮಗೊಳಿಸಲು ಯೋಚಿಸುತ್ತಿದ್ದರೆ, ಹೊಸ ವರ್ಷ ಪ್ರಾರಂಭವಾಗುವ ಮೊದಲು ಖಂಡಿತವಾಗಿಯೂ ಕೆಲವು ಕೆಲಸಗಳನ್ನು ಮಾಡಿ. ಈ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯು ಪ್ರಸನ್ನಳಾಗುತ್ತಾಳೆ ಮತ್ತು ವರ್ಷವಿಡೀ ಧನಧಾನ್ಯಗಳಿಗೆ ಕೊರತೆಯಾಗುವುದಿಲ್ಲ. 1. ವಾಸ್ತುಶಾಸ್ತ್ರದ ಪ್ರಕಾರ ಲಾಫಿಂಗ್ ಬುದ್ಧನನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ತುಂಬಾ ಶುಭ. ಲಾಫಿಂಗ್ ಬುದ್ಧನ ಪ್ರತಿಮೆ ಇರುವಲ್ಲಿ ಯಾವಾಗಲೂ ಧನಾತ್ಮಕ ಶಕ್ತಿಯ ಹರಿವು ಇರುತ್ತದೆ. ನಿಮ್ಮ ಮನೆ ಅಥವಾ ಅಂಗಡಿಯ ಈಶಾನ್ಯ ದಿಕ್ಕಿನಲ್ಲಿ ಈ ವಿಗ್ರಹವನ್ನು ಇಡಬಹುದು. 2. ತುಳಸಿ ಸಸ್ಯವನ್ನು ಪವಿತ್ರ ಮತ್ತು ಪೂಜ್ಯವೆಂದು ಪರಿಗಣಿಸಲಾಗುತ್ತದೆ. ತುಳಸಿ ಗಿಡದಲ್ಲಿ ತಾಯಿ ಲಕ್ಷ್ಮಿ ನೆಲೆಸಿದ್ದಾಳೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಹೊಸ ವರ್ಷದಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬೇಕಾದರೆ ಡಿಸೆಂಬರ್ ಅಂತ್ಯದ ಮೊದಲು ಮನೆಯಲ್ಲಿ ತುಳಸಿ ಗಿಡವನ್ನು ನೆಡಿ. ಅಲ್ಲದೆ ನಿಯಮವನ್ನು ಗಮನದಲ್ಲಿಟ್ಟುಕೊಂಡು ಬೆಳಿಗ್ಗೆ ಮತ್ತು ಸಂಜೆ ನಿಯಮಿತವಾಗಿ ಪೂಜಿಸಿ. ಇದರಿಂದ ಪ್ರತಿ ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ. 3. ಡಿಸೆಂಬರ್ ಅಂತ್ಯದ ಮೊದಲು ಗೋಮತಿ ಚಕ್ರವನ್ನು ಮನೆಗೆ ತಂದು ಅದನ್ನು ಪ್ರತಿಷ್ಠಾಪಿಸಿದ ನಂತರ ಸಂಪತ್ತಿನ ಸ್ಥಳದಲ್ಲಿ ಇರಿಸಿ. ಹೀಗೆ ಮಾಡುವುದರಿಂದ ವರ್ಷವಿಡೀ ಆಶೀರ್ವಾದ ಇರುತ್ತದೆ. ಇದು ಸಂತೋಷ, ಸಮೃದ್ಧಿ, ಆರೋಗ್ಯ, ಸಂಪತ್ತನ್ನು ನೀಡುತ್ತದೆ ಮತ್ತು ಇಡೀ ಕುಟುಂಬವನ್ನು ಕೆಟ್ಟ ಪರಿಣಾಮಗಳಿಂದ ರಕ್ಷಿಸುತ್ತದೆ. 4. ಡಿಸೆಂಬರ್ ಅಂತ್ಯದ ಮೊದಲು ದಕ್ಷಿಣಾವರ್ತಿ ಶಂಖವನ್ನು ಖರೀದಿಸಿ ಮತ್ತು ಶುಭ ಸಮಯದಲ್ಲಿ ಅದನ್ನು ಪೂಜಿಸಿದ ನಂತರ ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಸುರಕ್ಷಿತವಾಗಿ ಅಥವಾ ಹಣದ ಸ್ಥಳದಲ್ಲಿ ಇರಿಸಿ. ಇದು ಲಕ್ಷ್ಮೀದೇವಿಯನ್ನು ಸಹ ಆಕರ್ಷಿಸುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.